ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹಾಲಿನ ಮಾಧ್ಯಮ ಯೂಟ್ಯೂಬ್ ಚಾನಲ್. ಇದು ಕಡೆಯಿಂದ ನಾನು ಕ್ಷೇಮವಾಗಿದ್ದೀನಿ, ಅದು ಕಡೆಯಿಂದ ನೀವು ಕ್ಷೇಮ ಅಂತ ಭಾವಿಸ್ತೀನಿ. ಈ ವಿಡಿಯೋ ಮಾಡಿರೋ ಉದ್ದೇಶ ಕೂಡ ಇದೇನೆ. ಸಪೋಸ್ ಮುಂದೊಂದು ದಿವಸ ಏನೂ ಆಗಬಾರ್ದು, ಸಪೋಸ್ ಮುಂದೊಂದು ದಿವಸ ನಿಮ್ಗೆ ಏನಾದ್ರು ಆರೋಗ್ಯದಲ್ಲಿ ಸಮಸ್ಯೆ ಉಂಟಾದರೆ ದುಡ್ಡು ಅನ್ನೋದು ತುಂಬ ಅವಶ್ಯಕವಾಗಿರುತ್ತೆ. ಇದು ನಮ್ಮ ಮಾತನ್ನು ಹೇಳೋದಕ್ಕಿನ್ನೂ ಕೆಲವರು ಅನುಭವಿಸಿರೋರಿಗೆ ಇದು ನೋವು ಗೊತ್ತಿರುತ್ತೆ. ಆಯ್ತು ಬಿಡು. ಸೊ ಅಂಥವ್ರಿಗೆಲ್ಲ ಹೇಳೋದಿಷ್ಟೇ, ಇಂಥ ಸಮಯದಲ್ಲಿ ದುಡ್ಡು ಅನ್ನೋದು ಎಷ್ಟು ಮಹತ್ವವಾಗಿರುತ್ತೆ ಅನ್ನೋ ನಿಮ್ಮ ಅನಿಸಿಕೆಯನ್ನು ಜೊತೆಗೆ ನಿಮ್ಮ ನೋವನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ಹೊರಹಾಕಿ. ಸರಿ ಬಿಡು, ಆಯ್ತು ಬಿಡು. ಯಾಕೆಂದರೆ ನಾನು ತಿಳಿಸ್ತಾ ಇರ್ತಕ್ಕಂಥ ಇದೊಂದು ಕಾರ್ಡಿಂದ 5 ಲಕ್ಷದವರೆಗೂ ಉಚಿತ ಟ್ರೀಟ್ಮೆಂಟ್ ಪಡ್ಕೊಳ್ಬೋದು. ಹಾಗೂ 90% ಹಾಸ್ಪಿಟಲ್ಗಳಲ್ಲಿ ಈ ಕಾರ್ಡು ಅಪ್ಲೈ ಆಗುತ್ತೆ. ಕೆಲವರು ಹೇಳ್ತಾಯಿದ್ರು, ಕೆಲವರು ಅಂತಲ್ಲ ನಮ್ಮ ಮನೇಲೂ ಕೂಡ ಹೇಳ್ತಾಯಿದ್ರು, ಈ ಕಾರ್ಡು ಸುಮ್ಮನೆ ವೇಸ್ಟು, ಎಲ್ಲೂ ಯೂಸ್ ಆಗಲ್ಲ ಅಂತ ಹೇಳ್ತಾಯಿದ್ರು. ಸೊ ನಾನು ಖುದ್ದಾಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಹೋಗಿ ವಿಚಾರಿಸ್ದೆ. ಅವ್ರು ಹೇಳಿದ್ದು ಕೂಡ ಇಷ್ಟೇ, ಈ ಕಾರ್ಡಿಂದ 90% ಹಾಸ್ಪಿಟ್ಲ್ಗಳಲ್ಲಿ ಯೂಸ್ ಮಾಡ್ಬೋದು ಅಂತ ಹೇಳಿರು. ಅರೆ ಗುರು, ಇದು ವರ್ಕ್ ಆಗುತ್ತಾ ಬಿಡುತ್ತೆ ಸೆಕೆಂಡ್ರಿ. ಈ ವಿಡಿಯೋದಲ್ಲಿ ಈ ಕಾರ್ಡ್ಗೆ ಫ್ರೀಯಾಗಿ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಹೇಳಕ್ಕೆ ಬರಲ್ಲ ಗುರು, ಬಾವಿಗೆ ಬೀಳ್ತಿರೋರಿಗೆ ಹೇಗೆ ಉಳ್ಕಡ್ಡಿ ದೇವರಾಗುತ್ತೋ ಅದೇ ರೀತಿ ಈ ಕಾರ್ಡು ನಿಮ್ಮ ಮುಂದೊಂದು ದಿವಸ ನಿಮಗೆ ಉಪಯುಕ್ತವಾಗ್ಬೋದು. ಏನು ಹೇಳಿದ್ಯೋ ಎಲ್ಲ ತಲೆ ಒಳಗೆ ಹೋಗೋ ಬದಲು ಪ್ಲೈನ್ ತರ ತಲೆ ಮೇಲೆ ಹೋಯ್ತಲ್ಲ ಮಾದೇಶ್ವರ. ದಯವಿಟ್ಟು ಕೊನೆವರೆಗೂ ನೋಡಿ, ಸ್ಟೆಪ್ ಬೈ ಸ್ಟೆಪ್ ಇದನ್ನು ಫ್ರೀಯಾಗಿ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಅದ್ರ ಜೊತೆಗೆ ನೀವು ಕೂಡ ಅಪ್ಲೈ ಮಾಡಿ. ಸೊ ಇದನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ಏನಂದರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ. ಸೊ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ ನಿಮಗೆ ತಲುಪಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸೊ ಇದೇ ಥರ ಹೆಚ್ಚಿನ ಯೋಜನೆಗಳು ನೀವು ಫ್ರೀಯಾಗಿ ಅಪ್ಲೈ ಮಾಡ್ಬೋದು. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಬನ್ನಿ ವಿಡಿಯೋ ಶುರು ಮಾಡಿಬಿಡೋಣ. ಸೊ ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ ಆ್ಯಪಲ್ಲಿ ಒಳಗಡೆ ಹೋಗಿ, ಅದರೊಳಗಡೆ ಹೋಗ್ಬಿಟ್ಟು ಆಯುಷ್ಮಾನ್ ಆ್ಯಪ್ ಅಂತ ಸರ್ಚ್ ಮಾಡಿ. ನಿಮಗೆ ಕಾಣಿಸ್ತಾ ಇದೆಯಲ್ಲ, ಈ ಎರಡನೇದು ಕಾಣಿಸ್ತಿದೆಯಲ್ಲ, ಅದೇ ಆಯುಷ್ಮಾನ್ ಆ್ಯಪು. ಸೊ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಜಸ್ಟ್ ಓಪನ್ ಅಂತ ಕೊಟ್ಟರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ, ಹೋಮ್ ಪೇಜು. ನೆಕ್ಸ್ಟ್ ಸ್ವಲ್ಪ ಟೈಮ್ ಆದಮೇಲೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಅಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಲಾಗಿನ್ ಅಂತ, ಆ ಲಾಗಿನ್ ಮೇಲೆ ಪ್ರೆಸ್ ಮಾಡಿ. ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಮೇಲ್ಗಡೆ ಬೆನಿಫಿಷರಿ ಪ್ಲಸ್ ಆಪ್ರೇಟರ್ ಅಂತ ಇದೆ. ಆಪ್ರೇಟರ್ ಅಂದರೆ ಆಲ್ರೆಡಿ ಇದನ್ನು ಯೂಸ್ ಮಾಡ್ತಿರೋರು, ಬೆನಿಫಿಷರಿ ಅಂದರೆ ಹೊಸ್ದಾಗಿ ಬಂದಿರೋರು. ಸೊ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ವೆರಿಫೈ ಮಾಡಿ. ಸೊ ವೆರಿಫೈ ಮಾಡಿದ ತಕ್ಷಣ ನಿಮ್ಗೊಂದು OTP ಬರುತ್ತೆ, ಸ್ವಲ್ಪ ಕಾಯಬೇಕು. ಸೊ ನೆಕ್ಸ್ಟ್ OTP ಬಂದಮೇಲೆ ಅಲ್ಲಿ ಕೆಳಗಡೆ ಎಂಟರ್ ಮೊಬೈಲ್ OTP ಅಂತ ಇದೆಯಲ್ಲ, ಅಲ್ಲಿ ಎಂಟರ್ ಮಾಡಿಬಿಡಿ, 6 ಡಿಜಿಟ್ OTP. ಸೊ ಎಂಟರ್ ಮಾಡಿಬಿಟ್ಟು ಇಲ್ಲಿ ಯಾರೋ ಸಿಂಬಲ್ ಇದೆಲ್ಲ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕೆಳಗಡೆ ಕ್ಯಾಪ್ಚಾ ಇದೆಯಲ್ಲ, ಆ ಕ್ಯಾಪ್ಚಾ ಕೂಡ ಎಂಟರ್ ಮಾಡಬೇಕು. ಸೇಮ್ ಹೆಂಗಿದೆಯೋ ಹಂಗೆ ಕೆಳಗಡೆ ಎಂಟರ್ ಮಾಡಬೇಕು. ಓಕೆ, ಕ್ಯಾಪ್ಚಾ ಎಂಟರ್ ಆದಮೇಲೆ ಲಾಗಿನ್ ಅಂತ ಕೊಡಿ. ಸೊ ಇದಾದಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಕೀಮ್ ಅಂತ ಇದೆ, ಅದರ ಒಳಗಡೆ PMJY ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸ್ಟೇಟ್ ಕರ್ನಾಟಕ. ನೆಕ್ಸ್ಟ್ ಸಬ್ ಸ್ಕೀಮ್ ಅಂತ ಇದೆ, ಅದರೊಳಗಡೆ ಕುಟುಂಬ ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಸರ್ಚ್ ಬೈಯಲ್ಲಿ ಆಧಾರ್ ನಂಬರ್ ಅಂತ ಕೊಡಿ. ಸೊ ಆಧಾರ್ ನಂಬರ್ ಆದರೆ ನೀವು ಈಸಿಯಾಗಿ ಬೇಗ ಮಾಡ್ಬೋದು. ನೆಕ್ಸ್ಟ್ ಡಿಸ್ಟಿಕ್, ನಿಮ್ದು ಯಾವ ಡಿಸ್ಟಿಕ್ ಬರುತ್ತೆ ಅದನ್ನು ಕೊಡಿ. ನೆಕ್ಸ್ಟ್ ಆಧಾರ್ ನಂಬರ್ ಎಂಟರ್ ಮಾಡಬೇಕು. ಎಂಟರ್ ಆದಮೇಲೆ ಕೆಳಗಡೆ ಸರ್ಚ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೇಲ್ಗಡೆ ಕಾಣಿಸ್ತಾ ಇರ್ಬೋದು ಫ್ಯಾಮಿಲಿ ಐಡಿ ಅಂತ. ಫ್ಯಾಮಿಲಿ ಐಡಿ ಆಲ್ರೆಡಿ ಕ್ರಿಯೇಟ್ ಆಗಿದೆ, ಬಟ್ KYC ಮಾಡಬೇಕು. ಸೊ KYC ಅಂತ ಆಪ್ಷನ್ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಓಪನ್ ಆಗುತ್ತೆ. ಸೊ ನಾನು ಆಧಾರ್ ಮುಖಾಂತರ ಅಥೆಂಟಿಕೇಷನ್ ಮಾಡ್ತೀನಿ. ಸೊ ಅದರಿಂದ ಆಧಾರ್ ಸೆಲೆಕ್ಟ್ ಮಾಡಿದೆ. ನೆಕ್ಸ್ಟು ಆಧಾರ್ ನಂಬರ್ ಎಂಟರ್ ಮಾಡಬೇಕು. ನೆಕ್ಸ್ಟ್ ಆಧಾರ್ ನಂಬರ್ ಎಂಟರ್ ಆದಮೇಲೆ ವೆರಿಫೈ ಅಂತ ಇದೆಯಲ್ಲ ರೈಟ್ ಸೈಡಲ್ಲಿ,
ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಎಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲೋ ಅಂತ ಕೊಡಿ. ನೆಕ್ಸ್ಟ್ ಈ ರೀತಿ ಬರುತ್ತೆ. OTP ಬರುತ್ತೆ. OTP 2 ಥರ ಬರುತ್ತೆ. ಒಂದು ಬೆನಿಫಿಷಿಯರಿ ಆಧಾರ್ OTP ಅಂತ ಬರುತ್ತೆ, ಇನ್ನೊಂದು ಕೆಳಗಡೆದು ಮೊಬೈಲ್ OTP ಅಂತಲೇ ಒಂದು ಬರುತ್ತೆ. ಸೊ ಅದು ನೋಡಿಬಿಟ್ಟು ನೀವು ಕ್ಲೀನಾಗಿ ಅಪ್ಲೈ ಮಾಡಿ. ಸೊ ನೋಡಿ, ಈಗ ನಾನು ಆಧಾರ್ OTP ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕೆಳಗಡೆ ಬಂದು ಮೊಬೈಲ್ OTP. ಅದಾದಮೇಲೆ ಎಂಟರ್ ಹೊಡೀರಿ. ಸೊ ಈ ರೀತಿ ಓಪನ್ ಆಗುತ್ತೆ. ಆಲ್ರೆಡಿ 72% KYC ಆಗಿದೆ, ಬಟ್ ಇನ್ನು ಮಿಕ್ಕಿರೋದನ್ನು ಈ ಪೇಜಲ್ಲೇ ಮಾಡಬೇಕು. ಡು ಯು ಹ್ಯಾವ್ ಮೊಬೈಲ್ ನಂಬರ್ ಅಂದರೆ ಈಗ ನೀವು ನಿಮ್ದು ಯಾವ್ದಾದ್ರು ಬೇರೆ ಇನ್ನೊಂದು ಯಾವ್ದಾದ್ರು ಹೊಸ ನಂಬರ್ ಇದೆಯಾ, ಅಲ್ಲಿ ನೀವು ಇದ್ದರೆ ಇಲ್ಲಿ ಎಂಟರ್ ಮಾಡಿ. ಸೇಮ್ ವೆರಿಫೈ ಅಂತ ಕ್ಲಿಕ್ ಮಾಡಿ. ನೀವು ಫ್ಯಾಮಿಲಿಗೆ ಏನಾಗಬೇಕು, ಸನ್ ಆಗಬೇಕಾ ಡಾಟರ್ ಆಗಬೇಕಾ ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಯರ್ ಆಫ್ ಬರ್ತ್, ನೀವು ಯಾವ ವರ್ಷದಲ್ಲಿ ಹುಟ್ಟಿದ್ದೀರ ಅದನ್ನು ಕೂಡ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಸ್ಟೇಟ್ ಆಲ್ರೆಡಿ ಅದೇ ತೊಗೊಳುತ್ತೆ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಕೂಡ ಅದೇ ತೊಗೊಂಡಿರುತ್ತೆ. ನೆಕ್ಸ್ಟು ನೀವು ರೂರಲ್ ಬರ್ತೀರಾ ಅರ್ಬನಲ್ಲಿ ಬರ್ತೀರಾ ಅಂತ ಸೆಲೆಕ್ಟ್ ಮಾಡಬೇಕು. ರೂರಲ್ ಅಂದರೆ ವಿಲೇಜು, ಅರ್ಬನ್ ಅಂದರೆ ಸಿಟಿ. ನೆಕ್ಸ್ಟು ಪಿನ್ ಕೋಡ್ ಅಪ್ಲೈ ಮಾಡಿ. ಸೊ ನೆಕ್ಸ್ಟ್ ರೂರಲ್ ಅಂತ ಕೊಟ್ಟಿದ ಮೇಲೆ ಈ ರೀತಿಯಾಗಿ ಬರುತ್ತೆ. ಅಲ್ಲಿ ಏನು ಕೊಟ್ಟಿದೆ ಅಂದರೆ ಸೊ ಓಕೆ, ನಿಮ್ಮ ನೆಕ್ಸ್ಟು ಸಬ್ ಡಿಸ್ಟಿಕ್ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು. ಅಂದರೆ ನಿಮ್ಮ ತಾಲೂಕು ಯಾವುದು ಬರುತ್ತೆ ಅಂತ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ವಿಲೇಜ್, ನಿಮ್ಮ ತಾಲೂಕಲ್ಲಿ ನಿಮ್ಮ ವಿಲೇಜ್ ಹೆಸರು ಯಾವುದು ಅಂತ ಸೆಲೆಕ್ಟ್ ಮಾಡಿ. ಸೊ ನೆಕ್ಸ್ಟು ಮೇಲ್ಗಡೆ ನಿಮಗೆ ಫೋಟೋ ಕೂಡ ಎಂಟರ್ ಮಾಡಬೇಕು. ಅದು ನೀವು ಜಸ್ಟು ಫೋಟೋ ತಗೊಬೇಕು. ಸೊ ನಿಮ್ಮ ಫೋಟೋ ಅಪ್ಲೈ ಆದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ನೋಡಿ, ಫೈನಲಿ ಆಯಿತು. KYC is completed and record is sent for approval. Please check the status using the reference number. ಸೊ ಈ ರೆಫರೆನ್ಸ್ ನಂಬರ್ ಯೂಸ್ ಮಾಡಿಕೊಂಡು ನಿಮ್ಮ ಈ ಅಪ್ಲೈ ಮಾಡಿರೋದು ಸ್ಟೇಟಸ್ನ ಕೂಡ ಚೆಕ್ ಮಾಡ್ಬೋದು. ಬಟ್ ಇದು ಸ್ವಲ್ಪ ಟೈಮ್ ಆಗುತ್ತೆ ಅಪ್ರೂವ್ ಆಗಿ ಬರೋಕ್ಕೆ. ಇದು ಅಪ್ರೂವ್ ಆದಮೇಲೆ ನಿಮಗೆ ಕಾರ್ಡು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ನಿಮಗೆ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಇದನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ನಂದು ಅಪ್ರೂವ್ ಆಗಿ ಬಂದಮೇಲೆ ತಿಳಿಸ್ತೀನಿ. ಸೊ ದಯವಿಟ್ಟು ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರೆಯದಲ್ಲೇ. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಸೊ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ.